ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲ್ನಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಪ್ರಶಸ್ತ್ ಆ್ಯಪ್ನಲ್ಲಿ ಟೀಚರ್ಸ್ನ ಅಂದರೆ ಎಚ್ ಎಮ್ ಪ್ರಶಸ್ತ್ ಆ್ಯಪ್ನಲ್ಲಿ ಎಚ್ ಎಮ್ ಪ್ರಶಸ್ತ್ ಲಾಗಿನ್ನಲ್ಲಿ ಟೀಚರ್ಸ್ನ ಯಾವ ರೀತಿ ಹ್ಯಾಡ್ ಮಾಡಬೇಕು ಅಂತ. ನೀವೇನು ಮಾಡಬೇಕಪ್ಪ ಅಂದರೆ, ಎಚ್ ಎಮ್ ಆದವರು ಈ ಒಂದು ಮೊಬೈಲ್ ಯಾವುದು ಪ್ರಶಸ್ತ್ ಆ್ಯಪ್ ಇದೆಯಲ್ಲ, ಆ ಪ್ರಶಸ್ತ್ ಆ್ಯಪನ್ನು ಓಪನ್ ಮಾಡಬೇಕು. ಮೊದಲಿಗೆ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಪ್ರಶಸ್ತ್ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಪಿಕ್ಚರ್ಸ್ ಎಲ್ಲ ಬರ್ತವೆ. ನೀವು ಅದನ್ನೇನು ಮಾಡಬೇಕು, ಸ್ಕಿಪ್ ಮಾಡ್ತಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಸ್ಕಿಪ್ ಮಾಡ್ತಾ ಹೋದಾಗ ನೆಕ್ಸ್ಟ್ ನಿಮ್ಗೊಂದು ಪೇಜ್ ಓಪನ್ ಆಗ್ತಾ ಬರುತ್ತೆ. ಈ ರೀತಿ ಬರುತ್ತೆ, ಮ್ಯಾನೇಜ್ ಟೀಚರ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. ಈ ಮ್ಯಾನೇಜ್ ಟೀಚರ್ ಅಂತ ಬಂದಾಗ ಈ ಒಂದು ಮ್ಯಾನೇಜ್ ಟೀಚರ್ ಅಂತ ಇದ್ರ ಮೇಲೆ ಟಚ್ ಮಾಡಿದಾಗ ಇಲ್ಲಿ ಕೆಳಗೆ ಆ್ಯಡ್ ಟೀಚರ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಆ್ಯಡ್ ಟೀಚರ್ ಮೇಲೆ ಟಚ್ ಮಾಡಿದಾಗ ಇಲ್ಲಿ ಎಂಟರ್ ಟೀಚರ್ ಪ್ರಶಸ್ತ್ ಅಕೌಂಟ್ ನಂಬರ್ ಅಂತಿರುತ್ತೆ. ಈಗಾಗಲೇ ಆಲ್ರೆಡಿ ಟೀಚರ್ಸು ಪ್ರಶಸ್ತ್ ಆ್ಯಪ್ನ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅವರ ಒಂದು ಆ್ಯಪಲ್ಲಿ ಪ್ರೊಫೈಲ್ನಲ್ಲಿ ಮೇಲೇ ಇರುತ್ತೆ ಆ ಒಂದು ಪ್ರಶಸ್ತ್ ಆ್ಯಪ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ. ಆ ಪ್ರೊಫೈಲ್ ಮೇಲೆ ಇರುವಂತೆ ಅದನ್ನು ನೀವೇನು ಮಾಡಬೇಕು, ಸೇಮ್ ಅದೇ ಥರ ಎಂಟ್ರಿ ಮಾಡಬೇಕು ನೋಡಿ. ಈ ಥರ PR ಸ್ಪೇಸ್ R64 ಸ್ಪೇಸ್ 1402281 ಅಂತ ಈ ರೀತಿ ನೀವೇನು ಮಾಡಬೇಕು. ಈ ರೀತಿ ಆದಾಗ ಇದನ್ನು ನೀವು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಸಬ್ಮಿಟ್ ಮಾಡಿದಾಗ ನೋಡಿ, ಆ ಒಂದು ಟೀಚರ್ ಎಂಟ್ರಿ ಆಗಿದ್ದಾರೆ, ವಿಜಯ್ ಕುಮಾರ್ ಅನ್ನೋ ಟೀಚರು ಎಂಟ್ರಿ ಆಗಿದ್ದಾರೆ. ಅವರು ಎಂಟ್ರಿ ಆದಾಗ ಅವರ ಒಂದು ಡೀಟೇಲ್ಸ್ ಎಲ್ಲ ಬಂದ್ಬಿಡ್ತು ಅಕೌಂಟ್ ಹಾಕಿದ ತಕ್ಷಣ. ಈಗ ಏನು ಮಾಡಬೇಕು, ನಾವು ಅವನು ಡೇಟ್ ಆಫ್ ಬರ್ತ್ ಇದೆ, ಜೆಂಡರ್ ಇದೆ, ರೋಲ್ ಇದೆ, ಮತ್ತು UDIS ಕೋಡ್ ಹಾಕಬೇಕು. ಟೀಚರ್ ಕ್ಯಾಟಗರಿ, ಟೀಚಿಂಗ್ ಲೆವೆಲ್, ಈ Gmail ID, ಸಬ್ಮಿಟ್. ಇವಿಷ್ಟು ಏನು ಮಾಡಬೇಕು ನಾವು ಎಲ್ಲ ನೋಡಿಕೊಂಡು ಕೆಳಗೆ ಸಬ್ಮಿಟ್ ಅಂತಿದೆ ಸ್ನೇಹಿತರೆ. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ ಸ್ನೇಹಿತರೆ. ಆ ಒಂದು ಮೊಬೈಲ್ಗೆ ಸಂಬಂಧಪಟ್ಟಂತಹ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ದ ಟೀಚರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಬಂತು ನೋಡಿ ಸ್ನೇಹಿತರೆ. ಈಗ ನಾನು ಟೀಚರ್ನ ಆ್ಯಡ್ ಮಾಡಿದೆ ಸ್ನೇಹಿತರೆ. ನಾವು ಇಷ್ಟೊತ್ತು ಟೀಚರ್ಸ್ನ ಹೆಡ್ ಟೀಚರ್ ಅಕೌಂಟಲ್ಲಿ ಅಂದರೆ ಹೆಡ್ ಟೀಚರ್ ಪ್ರಶಸ್ತ್ ಅಕೌಂಟಲ್ಲಿ ಯಾವ ರೀತಿ ಟೀಚರ್ಸ್ನ ಒಂದು ಅಸೈನ್ ಮಾಡ್ಕೋಬೇಕನ್ನೋದನ್ನು ತಿಳ್ಕೊಂಡಿದ್ದೀವಿ, ಅಂದರೆ ಇಂಪೋರ್ಟ್ ಮಾಡ್ಕೋಬೇಕನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕಪ್ಪ ಅಂದರೆ, ನಾವು ಆ ಒಂದು ಇಂಪೋರ್ಟ್ ಮಾಡ್ಕೊಂಡ ಟೀಚರ್ಸ್ಗೆ ಆ ಒಂದು ಸ್ಕ್ರೀನಿಂಗ್ಸ್ನ ಒಂದು ಹಂಚಬೇಕು. ಯಾವ ರೀತಿ ಅಂತ, ಯಾವ ತರಗತಿಗೆ ಯಾವ ಟೀಚರು ಅಂತ. ಇಲ್ಲಿ ಅಸೈನ್ ಸ್ಕ್ರೀನಿಂಗ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಅಸೈನ್ ಸ್ಕ್ರೀನಿಂಗ್ಸ್ಗೆ ಹೋಗಿ ನಾನು ಈಗಾಗಲೇ ಆಲ್ರೆಡಿ ಇಬ್ಬರು ಟೀಚರ್ಸ್ಗೆ ಸ್ಕ್ರೀನಿಂಗ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಇಲ್ಲಿ ವರ್ಷ ತೆಗೆದುಕೋಬೇಕು, ಮತ್ತು ಸೆಕೆಂಡ್ ಒನ್ ಕ್ಲಾಸ್ ತಗೋಬೇಕು. ಕ್ಲಾಸ್ 1 ತೊಗೊತಾ ಇದ್ದೀನಿ, ಅಪ್ಲೈ ಅಂತ ಕೊಡ್ತೀನಿ. ಟೀಚರ್ ಅಂತ ತೊಗೊತೀನಿ. ಇಲ್ಲಿ ಟೀಚರ್, ಇಲ್ಲಿ ಆಲ್ರೆಡಿ ಟೀಚರ್ ಇದಾರಲ್ಲ, ಇಲ್ಲಿ ನಿಮ್ಗೆ ಎಷ್ಟು ಟೀಚರ್ ಬಂದರೆ ಆ ಟೀಚರ್ ನೇಮ್ಸ್ ಹಾಕ್ಕೊಳ್ಳಿ ಇಲ್ಲಿ. ಮತ್ತು ಇಲ್ಲಿ ಅಪ್ಲೈ ಅಂತ ಕೊಡ್ತೀನಿ ಸ್ನೇಹಿತರೆ. ಅಪ್ಲೈ ಅಂತ ಕೊಟ್ಟ ಮೇಲೆ ಇಲ್ಲಿದೆ ನೋಡಿ, ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ, ಇದ್ರ ಮೇಲೆ ಟಚ್ ಮಾಡಿ ಈ ರೀತಿ ಬರುತ್ತೆ. ಇಲ್ಲಿ ಮತ್ತೆ ಕ್ಲಾಸ್ 1 ತೆಗೆದುಕೊಳ್ಳಿ. ಯಾವ ಸೆಕ್ಷನ್ನು, A ಸೆಕ್ಷನ್ನು, ಟೀಚರ್ ನೇಮ್ ಯಾವುದು ಅಂತ ಹಾಕ್ಕೊಳ್ಳಿ. ಸ್ಟಾರ್ಟ್ ಡೇಟು, ನೀವು ಯಾವ ಡೇಟ್ ಕೊಡ್ತಾರೋ ಆ ಡೇಟ್ ಸ್ಟಾರ್ಟ್ ಡೇಟ್ ಆಗುತ್ತೆ. ಎಂಡ್ ಡೇಟ್ ತಾನೇ ಬರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ಈ ಮಂತ್ 30ಗೆ ಕೊಡ್ತೀನಿ. ಸೊ ನಾನು ಇದು ಓಕೆ ಕೊಟ್ಮೇಲೆ ನೆಕ್ಸ್ಟ್ ಮಂತ್ ನೋಡಿ ಮಾರ್ಚ್ 1 ಡ್ಯೂ ಡೇಟು, ಅಲ್ಲಿಗೆ ಟೈಮ್ ಇರುತ್ತೆ. ಸೊ ಸಬ್ಮಿಟನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ದ ಸ್ಕ್ರೀನಿಂಗ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ಲಿ ಆ್ಯಡೆಡ್ ಅಂತ ಬಂತು. ಈ ರೀತಿ ನಾವು ಕೊಡ್ತಾ ಹೋಗಬೇಕು. ಮತ್ತೊಂದು ಟೀಚರ್ನ ಆ್ಯಡ್ ಮಾಡಬೇಕಂದ್ರೆ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆ. ಇಲ್ಲಿ ಮತ್ತೊಂದು ಆ್ಯಡ್ ಮಾಡಬೇಕು. ಇಲ್ಲಿ ವರ್ಷನೂ ಬಂದಿದೆ. ಕ್ಲಾಸ್ 2 ಸ್ನೇಹಿತರೆ, ಕ್ಲಾಸ್ 2 ತಗೋಬೇಕು, ಸೆಕ್ಷನ್ ತಗೋಬೇಕು, ಮತ್ತು ಯಾವ ಟೀಚರ್ ಇದ್ದರೆ ಆ ಟೀಚರ್, ಅವೈಲಬಲ್ ಟೀಚರು. ಮತ್ತು ಇಲ್ಲೇನು ಮಾಡಬೇಕು, ಈ ಟೀಚರ್ಗೆ ಎಲ್ಲಿಂದ ಕೊಡಬೇಕು, 26ಇಂದ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಡ್ಯೂ ಡೇಟ್ ಅದೇ ಬರುತ್ತೆ. ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ಇದು ಸಹ ಎಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಕ್ಲಾಸ್ ವೈಸು ನೋಡ್ಕೊತ ಹೋಗ್ಬೋದು. ಈಗ ನೋಡಿ ಸ್ನೇಹಿತರೆ, ಇದು ಕ್ಲಾಸ್ 1, ಕ್ಲಾಸ್ 2ದು ಆವಾಗಲೇ ನಾವು ಕ್ಲಾಸ್ 1 ಮಾಡಿದ್ವಲ್ಲ, ಈಗ ಕ್ಲಾಸ್ 2ದು ಈ ರೀತಿ ನೋಡಿ, ಕ್ಲಾಸ್ 2ದು ಬಂತು ಸ್ನೇಹಿತರೆ ಈ ರೀತಿ. ಮತ್ತು ಕ್ಲಾಸ್ 3ದು ಕೊಟ್ಟೆ, ಕ್ಲಾಸ್ 3ದು ಆಗಿದೆ ಸ್ನೇಹಿತರೆ. ಮತ್ತು ಕ್ಲಾಸ್ 4ದು ಇದರಲ್ಲಿ ನಾನು ಅಸೈನ್ ಮಾಡಿದ್ದೇನೆ, ಪ್ರತಿಯೊಬ್ಬರದು ಅಸೈನ್ ಮಾಡಿದ್ದೇನೆ. ಈಗ ಕ್ಲಾಸ್ 5ದು ಅಸೈನ್ ಮಾಡೋಣ. ಕ್ಲಾಸ್ 5 ಅಸೈನ್ ಮಾಡೋಕ್ಕಂದರೆ ಇಲ್ಲಿ ನಾವು ಕ್ಲಾಸ್ 5 ಅಂತ ಆ್ಯಡ್ ಮಾಡಬೇಕು. ಸೆಕ್ಷನ್ ಯಾವುದು ಅಂತ ಈ ಸೆಕ್ಷನ್ ಆಯ್ಕೆ ಮಾಡ್ಕೋಬೇಕು. ಟೀಚರ್ ನೇಮ್ ಆಯ್ಕೆ ಮಾಡ್ಕೋಬೇಕು. ಸ್ಟಾರ್ಟ್ ಡೇಟು ಎಲ್ಲಿಂದ ಕೊಡ್ತಿರೋ ಅದೇ ಡೇಟ್ ಕೊಡಬೇಕು. ಡ್ಯೂ ಡೇಟ್ ತಗೊತದೆ, ಸಬ್ಮಿಟ್ ಅಂತ ಕೊಡಬೇಕು ಸ್ನೇಹಿತರೆ. ಈ ರೀತಿ ನಾವು ಎಷ್ಟು ಕ್ಲಾಸ್ ಇದೆಯೋ ಅಷ್ಟು ಕ್ಲಾಸ್ಗೂ ಅಷ್ಟು ಟೀಚರ್ಸ್ನ ಹೆಡ್ ಮಾಸ್ಟರ್ ಆದವರು ಇಲ್ಲಿ ಈ ರೀತಿ ಸ್ಕ್ರೀನಿಂಗ್ಸ್ನ ಹಂಚಿಕೆ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕೂಲಲ್ಲಿ ಏನಾದರೂ ಸ್ಪೆಷಲ್ ಎಜುಕೇಟರ್ ಅಂದರೆ ಆ ಒಂದು ಸ್ಪೆಷಲ್ ಎಜುಕೇಟರ್ ಅಂದರೆ ದಿವ್ಯಾಂಗ ಮಕ್ಕಳಿಗೆ ಪಾಠ ಮಾಡುವಂತಹ ಟೀಚರ್ ಯಾರಾದರೂ ಇದ್ದರೆ ಆ ಟೀಚರ್ ಆದವ್ರನ್ನ ಇಲ್ಲೇನು ಮಾಡಬೇಕು, ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 2 ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಆಯ್ಕೆ ಮಾಡಿಕೊಂಡು ವರ್ಷ, ಸ್ಪೆಷಲ್ ಎಜುಕೇಟರ್, ಸ್ಟೇಟಸ್ ಅಂತ ಇರುತ್ತೆ. ಇಲ್ಲೋಗಿ ಕೆಳಗೆ ಅಸೈನ್ ನ್ಯೂ ಸ್ಕ್ರೀನ್ ಪಾರ್ಟ್ 2 ಅಂತಿದೆ. ಇಲ್ಲಿ ಸಹ ಇದೇ ತಿರಿ ನೀವೆಲ್ಲ ಒಂದು ಅಪ್ಲೈ ಮಾಡದೆ ಆ ಒಂದು
ಒಂದು ಮಾಹಿತಿಯನ್ನು ನೀವು ತುಂಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಸ್ಪೆಷಲ್ ಎಜುಕೇಟೆಡ್ ಟೀಚರ್ಸ್ ಕಡಿಮೆ ಇರ್ತಾರೆ. ಸೊ ನೀವು ಟೀಚರ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತೀರಿ. ಸೊ ಈ ರೀತಿ ನೀವು ಮಾಡಬೇಕಾಗತ್ತೆ. ಈ ರೀತಿ ನೀವು ಸ್ಕ್ರೀನಿಂಗ್ಸ್ನ HM ಆದವರು ಈ ರೀತಿ ಅಸೈನ್ ಮಾಡಬೇಕಾಗತ್ತೆ. ಈ ರೀತಿ ಅಸೈನ್ ಮಾಡಿದ್ಮೇಲೆ ಮತ್ತೆ ಅಸಿಸ್ಟೆಂಟ್ ಆದವರು ಅದನ್ನು ಯಾವ ರೀತಿ ನಿಮಗೆ ಇದು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಸ್ಕ್ರೀನಿಂಗ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಈಗ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ನಾನು ಸಿಂಗಲ್ ಟೀಚರ್ ಆಗಿರೋದ್ರಿಂದ ಈಗ ಒಂದು ಸಮಸ್ಯೆ ಏನಪ್ಪ ಅಂದರೆ ಹೆಡ್ ಟೀಚರು ಅಸಿಸ್ಟೆಂಟ್ ಟೀಚರು ಸಪ್ರೇಟ್ ಇದ್ದರೆ ಅದು ಅವ್ರ ಲಾಗಿನಲ್ಲಿ ಅವ್ರ ಕೆಲಸ ಆಗ್ತಾ ಇರ್ತದೆ, ಇವ್ರ ಲಾಗಿನಲ್ಲಿ ಇವ್ರ ಕೆಲಸ ಆಗ್ತಾ ಇರ್ತದೆ. ಆದರೆ ಹೆಡ್ ಟೀಚರು ಮತ್ತು ಅಸಿಸ್ಟೆಂಟ್ ಟೀಚರು ಒಂದೇ ರೀತಿ ಒಂದೇ ಒಬ್ಬರೇ ಇದ್ದರೆ ಅವರು ಯಾವ ರೀತಿ ಒಂದೇ ಆ್ಯಪಲ್ಲಿ ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗ ನಾನೇನು ಮಾಡ್ತೀನಿ ಅಂದರೆ ನಾವು ಈ ಒಂದು ಸ್ಕ್ರೀನಿಂಗ್ಸ್ ಮಾಡಬೇಕು, ಯಾವ ರೀತಿ ಸ್ಕ್ರೀನ್ ಮಾಡಬೇಕು ಅನ್ನೋದು. ಟೀಚರ್ ಆದವರು ಅಂದರೆ ಈಗ ಹೆಡ್ ಟೀಚರ್ದು ಮುಗೀತು. ಟೀಚರ್ ಆದವರು ಯಾವ ರೀತಿ ಸ್ಕ್ರೀನಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ನಾನು ಸಹ ಸಿಂಗಲ್ ಟೀಚರ್ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ನನ್ನ ಒಂದು ಮೇಲೆ ಇಲ್ಲಿ 3 ಅಡ್ಗೆರೆ ಕೆಳಗೆ ಇಲ್ಲಿ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಅಂತಿದೆ, ಇದ್ರ ಮೇಲೆ ಟಚ್ ಮಾಡ್ತೀನಿ. ಸೊ ನಾನು ಟೀಚರನ್ನು ಆಯ್ಕೆ ಮಾಡ್ಕೊತೀನಿ. ಟೀಚರ್ ಆಯ್ಕೆ ಮಾಡ್ಕೊಂಡ್ಮೇಲೆ ಮತ್ತೆ ನಂದು ಟೀಚರ್ ಪ್ರೊಫೈಲ್ ಓಪನ್ ಆಯಿತು ಸ್ನೇಹಿತರೆ. ಈ ರೀತಿ ಟೀಚರ್ ಪ್ರೊಫೈಲ್ ಓಪನ್ ಆದಮೇಲೆ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆ. ಸೊ ನಾವು ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಮತ್ತು ಸ್ಕ್ರೀನಿಂಗ್ ಪಾರ್ಟ್ ವ್ಯೂ ಅಂತಿದೆ. ಈ ರೀತಿ ಬರುತ್ತೆ ಸ್ನೇಹಿತರೆ. ಇದನ್ನು ಸಹ ನಾವು ಈ ರೀತಿ ನೋಡ್ಕೋಬೋದು. ಈಗ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆ. ನಾಟ್ ಸ್ಟಾರ್ಟೆಡ್ ಅಂದರೆ ಕ್ಲಾಸ್ 1ಗೆ ಟೀಚರು ಇದುವರೆಗೂ ಸ್ಟಾರ್ಟ್ ಮಾಡಿಲ್ಲ ಅಂತ, ಕ್ಲಾಸ್ 2ದು ಸ್ಟಾರ್ಟ್ ಮಾಡಿಲ್ಲ, ಕ್ಲಾಸ್ 3ದು ಸ್ಟಾರ್ಟ್ ಮಾಡಿಲ್ಲ, ಕ್ಲಾಸ್ 4ದು ಸ್ಟಾರ್ಟ್ ಮಾಡಿಲ್ಲ, ಕ್ಲಾಸ್ 5ದು ಸ್ಟಾರ್ಟ್ ಮಾಡಿಲ್ಲ ಸ್ನೇಹಿತರೆ. ಈಗ ಏನು ಮಾಡಬೇಕು ಅಂದರೆ ನಾನು ಕ್ಲಾಸ್ ಟೀಚರ್ 3 ಆಗಿರೋದ್ರಿಂದ ಇದ್ರ ಮೇಲೆ ಟಚ್ ಮಾಡ್ತೀನಿ. ಇದ್ರ ಮೇಲೆ ಈ ರೀತಿ ಕ್ಲಾಸ್ 3 ಮೇಲೆ ಟಚ್ ಮಾಡಿದಾಗ ಇಲ್ಲಿ ನನ್ನ ಮಾಹಿತಿ ಎಲ್ಲ ಬರುತ್ತೆ. ಡೆಡ್ಲೈನ್ 22 ಫೆಬ್ರವರಿ 2026ವರೆಗೂ ನನಗೆ ಅವಕಾಶ ಇದೆ ಸ್ಕ್ರೀನಿಂಗ್ ಮಾಡೋಕ್ಕೆ. ಇಲ್ಲಿ ಏನು ಮಾಡಬೇಕಪ್ಪ ನಾನು ಅಂದರೆ ಆ್ಯಡ್ ಸ್ಟೂಡೆಂಟ್ಸ್ ಅಂತಿದೆ. ಆ್ಯಡ್ ಸ್ಟೂಡೆಂಟ್ಸ್ ಮೇಲೆ ಕೆಳಗೆ ಟಚ್ ಮಾಡ್ತೀನಿ. ಇಲ್ಲಿ ಏನು ಮಾಡಬೇಕು ನಾವು ಅಂದರೆ 2-3 ಥರ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ನಾವು ವಿದ್ಯಾರ್ಥಿಗಳನ್ನು ಸೇರಿಸೋದಕ್ಕೆ ಯಾವ ರೀತಿ ಸೇರಿಸಬೇಕು ಅನ್ನೋದು, ಮತ್ತು ಈ ವಿದ್ಯಾರ್ಥಿಗಳನ್ನು ಸೇರಿಸ್ತಾ ಹೋಗ್ತಾ ಇದ್ದರೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆ್ಯಡ್ ಇಂಡಿವಿಜುವಲ್ ಫಸ್ಟ್ ಆಪ್ಷನ್ನು, ಬಲ್ಕ್ ಅಪ್ಲೋಡ್ ಸೆಕೆಂಡ್ ಆಪ್ಷನ್ನು, ಇಂಪೋರ್ಟ್ ಆರ್ ಎಕ್ಸೈಟಿಂಗ್ ಥರ್ಡ್ ಆಪ್ಷನ್ನು. ಈ 3 ಆಪ್ಷನ್ನಲ್ಲಿ ನಾವು ಯಾವುದಾದ್ರೂ ಬಳಸ್ಕೋಬೋದು. ಫಸ್ಟ್ ಒನ್ನ ಆ್ಯಡ್ ಇಂಡಿವಿಜುವಲ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಏನು ಮಾಡಬೇಕು, ನಾವು ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ತುಂಬಬೇಕು ಸ್ನೇಹಿತರೆ. ಇದು ಎಲ್ಲ ರೀತಿಯಲ್ಲೂ ಸ್ಟಾರ್ ಮಾರ್ಕ್ ಇರೋ ಕಂಪಲ್ಸರಿ ತುಂಬಲೇಬೇಕಾಗತ್ತೆ. ಇಲ್ಲಿ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಆ್ಯಡ್ ಟೀಚರ್ ತಗೋ ಬಲ್ಕ್ ಅಪ್ಲೋಡ್ ಅಂತಿದೆ. ಇದು ಬೇಡ ಸ್ನೇಹಿತರೆ, ಇದು ತುಂಬ ಕಷ್ಟ ಇದೆ. ನಾವು ಇದನ್ನು ಆ ಒಂದು ವಿದ್ಯಾರ್ಥಿ ಮಾಹಿತಿಯನ್ನೆಲ್ಲ ಎಕ್ಸೆಲ್ ಫಾರ್ಮಲ್ಲಿ ತೊಗೊಂಡು ಇದನ್ನು ಅಪ್ಲೋಡ್ CSV ಫೈಲಲ್ಲಿ ಮಾಡಿ ತುಂಬಬೇಕಾಗುತ್ತೆ. ಸೊ ಇದು ಬೇಡ ನಮಗೆ. ಸೊ ಇಂಪೋರ್ಟ್ ಎಕ್ಸೈಟಿಂಗ್ ಇದು ಈಸಿ ಸ್ನೇಹಿತರೆ. 1ನೇದು 3ನೇದು ಈಸಿ, ಆ್ಯಡ್ ಸ್ಟೂಡೆಂಟ್ ಈಸಿ, ಇದು ಈಸಿ. ಇದು ಅಕಾಡೆಮಿಕ್ ಇಯರ್ ಅಂತ ಕೇಳ್ತೈತೆ. ಅಂದರೆ ಇಲ್ಲಿ ನಿಮ್ಮ UDASನಲ್ಲಿ ಯಾವ ಒಂದು ವಿದ್ಯಾರ್ಥಿಗಳಿರುತ್ತೋ ಆ ಮಾಹಿತಿ ಬರುತ್ತೆ. ಅಕಾಡೆಮಿಕ್ ಇಯರ್ ನಾವಿಲ್ಲಿ ಹೋದ ವರ್ಷ ತಗೋಬೇಕು, 2024-25 ಈ ವರ್ಷ ತಗೊಳಕ್ಕೆ ಬರಲ್ಲ. ಸೊ ನಾನು 2024-25ರಲ್ಲಿ ನಿಮ್ಮ ಮಗು ಯಾವ ಕ್ಲಾಸಲ್ಲಿತ್ತು, 2ನೇ ಕ್ಲಾಸಲ್ಲಿತ್ತು, ಯಾವ ಸೆಕ್ಷನ್ನು, ಎ ಸೆಕ್ಷನ್ನು ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ದ ರಿಕ್ವೆಸ್ಟ್ ಡಾಟಾ ಕುಡ್ ನಾಟ್ ಬಿ ಫೌಂಡ್ ಅಂತ ಬರ್ತಾ ಇದೆ. ಸೊ ಇದೇನಾಗ್ತಾ ಇದೆ ಅಂದರೆ ಸ್ವಲ್ಪ ಈ ಒಂದು UDASಗೂ ಇದಕ್ಕೂ ಕನೆಕ್ಟ್ ಆಗ್ತಿಲ್ಲ, ಸಿಂಕ್ ಆಗ್ತಿಲ್ಲ. ಸಿಂಕ್ ಆಗುತ್ತೆ ಸ್ನೇಹಿತರೆ, ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದ್ದರೆ ಸಿಂಕ್ ಆಗುತ್ತೆ. ಸೊ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಇಲ್ಲಿ ಆ್ಯಡ್ ಇಂಡಿವಿಜುವಲ್ ಅಂತಿದೆ, ಇದ್ರ ಮೇಲೆ ಟಚ್ ಮಾಡ್ತೀನಿ. ಇದ್ರ ಮೇಲೆ ಟಚ್ ಮಾಡಿದಾಗ ನೇಮ್ ಎಂಟ್ರಿ ಮಾಡಬೇಕು, ವಿದ್ಯಾರ್ಥಿ ನೇಮ್ ಎಂಟ್ರಿ ಮಾಡಬೇಕು, ರಿಜಿಸ್ಟ್ರೇಷನ್ ID ಎಂಟ್ರಿ ಮಾಡಬೇಕು, ಎಂಟರ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ID, UDAS ಕೋಡ್ ಹಾಕಬೇಕು, ಅಪಾರ್ ID ಹಾಕಬೇಕು, ಮತ್ತು ಅಕಾಡೆಮಿಕ್ ಇಯರ್, ಕ್ಲಾಸು ಅಕಾಡೆಮಿಕ್ ಇಯರ್ ಈ ವರ್ಷ ಇದೆ, ಕ್ಲಾಸ್ ಹಾಕಬೇಕು, ಸೆಕ್ಷನ್ ಹಾಕಬೇಕು, ಡೇಟ್ ಆಫ್ ಬರ್ತು, ಸೆಲೆಕ್ಟ್ ಜೆಂಡರ್ ಹಾಕಬೇಕು, ಫಾದರ್ ನೇಮ್ ಹಾಕಬೇಕು, ಮದರ್ ನೇಮ್ ಹಾಕಬೇಕು, ಗಾರ್ಡಿಯನ್ ನೇಮು, ಇಮೇಲ್ ID ಹಾಕಬೇಕು, ಮೊಬೈಲ್ ನಂಬರ್ ಹಾಕಿ, ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್ ಲೋ ಆರ್ ಮೀಡಿಯಮ್ ಆರ್ ಹೈ ಇದರಲ್ಲಿ ಯಾವುದಿದ್ರೆ ಆ ಒಂದು ಆಪ್ಷನನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾನು ಇದನ್ನು ತುಂಬ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ನೇಮ್ ಹಾಕಿದ್ದೀನಿ, ರಿಜಿಸ್ಟ್ರೇಷನ್ ID. ಏನಪ್ಪ ಇದು ರಿಜಿಸ್ಟ್ರೇಷನ್ ID? ಇಲ್ಲೊಂದು ಕೊಟ್ಟಿದ್ದ ನೋಡಿ, ಎನಿ ಯೂನಿಕ್ ID ಆಫ್ ದ ಸ್ಟೂಡೆಂಟ್ ಇನ್ ದ ಸ್ಕೂಲಲ್ಲಿ ಆ ಹುಡುಗಂದು ಯಾವುದಾದ್ರೂ ಇರ್ತದೆ. ಸ್ಯಾಟ್ಸ್ ID ಇರುತ್ತೆ, ಅಪಾರ್ ID ಇರುತ್ತೆ. ಮುಖ್ಯವಾಗಿ ನಾವು ಅಪಾರ್ ID ಹಾಕ್ಕೊಳ್ಳೋದು ಬೆಸ್ಟ್ ಸ್ನೇಹಿತರೆ. ಅಪಾರ್ IDಯನ್ನು ಹಾಕೋಣ. ಈಗ
ನೋಡಿ ಸ್ನೇಹಿತರೆ, ಈಗ ನಾನು ನೇಮ್ ವಿದ್ಯಾರ್ಥಿ ಹೆಸರು ಹಾಕಿದ್ದೀನಿ. ರಿಜಿಸ್ಟ್ರೇಷನ್ ಐ ಡಿ ಅಂದರೆ ರಿಜಿಸ್ಟ್ರೇಷನ್ ಐ ಡಿ ಯಾವುದಾದ್ರೂ ಹಾಕ್ಕೊಳ್ಳಿ. ನನಗನ್ಸಿದ ಮಟ್ಟಿಗೆ ಸ್ಯಾಟ್ಸ್ ಐ ಡಿನೂ ಹಾಕ್ಕೋಬೋದು. ಈಗ ನಾನು ಆ್ಯಕ್ಚುಲಿ ಅಪಾರ ಐ ಡಿನೇ ಹಾಕಿದ್ದೀನಿ. ಕೆಳಗೆ ಮತ್ತೆ ಅಪಾರ ಐ ಡಿ ಕೇಳುತ್ತೆ, ನೋಡೋಣ ಅಪಾರ ಐ ಡಿ ತೊಗೊತದೋ ಇಲ್ಲ ಅಂತ. ನೆಕ್ಸ್ಟು ಒಂದು ಯು ಡೇಸ್ ಮತ್ತು ಯು ಡೇಸ್ ಕೋಡ್ ಹಾಕಬೇಕು, ಮತ್ತೆ ಅಪಾರ ಐ ಡಿ ಹಾಕಬೇಕು, ವರ್ಷ ಹಾಕಬೇಕು, ಕ್ಲಾಸ್ ಹಾಕಬೇಕು, ಸೆಕ್ಷನ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಫಾದರ್ ನೇಮು, ಮದರ್ ನೇಮು, ಮತ್ತು ಕೆಳಗೆ ಮೊಬೈಲ್ ನಂಬರ್ ಹಾಕಿ ಅವರ ಎಕನಾಮಿಕ್ ಕಂಡೀಷನ್ ಲಾಸ್ಟಲ್ಲಿದೆ, ಎಕನಾಮಿಕ್ ಕಂಡೀಷನ್ ಎಷ್ಟಿದೆ ಅಂತ. ಇಲ್ಲಿ ನಾವೇನು ಮಾಡಬೇಕು, ಈಗ ಸಬ್ಮಿಟ್ ಕೊಡಬೇಕು. ಇಷ್ಟೆಲ್ಲ ಹಾಕಿದ ಮೇಲೆ ಸಬ್ಮಿಟ್ ಕೊಡಬೇಕು. ಸೊ ನನ್ನ ಸ್ಟೂಡೆಂಟು ಆ್ಯಡ್ ಆದ ಸ್ನೇಹಿತರೆ, ಈ ಸ್ಟೂಡೆಂಟು ಆ್ಯಡ್ ಆದಿದೆ. ಈಗ ಆ್ಯಡ್ ಆದಮೇಲೆ ನೋಡಿ, ಸ್ಕ್ರೀನಿಂಗ್ ಮಾಡ್ಕೊತ ವಿದ್ಯಾರ್ಥಿಗಳನ್ನ ಆ್ಯಡ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ರಿಜಿಸ್ಟ್ರೇಷನ್ ಐ ಡಿ ನಾನು ಅಪಾರ ಐ ಡಿನೇ ಕೊಟ್ಟಿದ್ದೀನಿ ಸ್ನೇಹಿತರೆ, ನೀವು ಸಹ ಅಪಾರ ಐ ಡಿನೇ ಕೊಟ್ಕೊಳ್ಳಿ, ಯಾಕಂದರೆ ಹೆಲ್ಪ್ ಆಗುತ್ತೆ ಮುಂದೆ ಆಲ್ಮೋಸ್ಟು. ಇಲ್ಲ ಸ್ಯಾಟ್ಸ್ ನಂಬರ್ ಕೊಟ್ಟರು ಓಕೆ ಸ್ನೇಹಿತರೆ, ಸ್ಯಾಟ್ಸ್ ನಂಬರ್ ಒಂದು ವೇಳೆ ನೀವು ಅದನ್ನೇನಾದರೂ ಅಪ್ಲೋಡ್ ಇದು ಮಾಡ್ಕೋಬೇಕಂದ್ರೂ ಈ ರೀತಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಎಡಿಟ್ ಪ್ರೊಫೈಲ್ ಅಂತ ಅದ್ರ ಮೇಲೆ ಟಚ್ ಮಾಡಿ, ಈ ಥರ ಬಂದಿರತ್ತಲ್ಲ ಹೆಸರು, ಇದ್ರ ಮೇಲೆ ಟಚ್ ಮಾಡಿ. ಇಲ್ಲೇನಾಗುತ್ತೆ, ಎಡಿಟ್ ಪ್ರೊಫೈಲ್ ಅದೇ ರಿಮೂವ್ ಸ್ಟೂಡೆಂಟ್ ಇದೆ. ನಿಮ್ಗೆ ಈ ವಿದ್ಯಾರ್ಥಿ ಆಲ್ರೆಡಿ ಇಲ್ಲ ಅಂದರೆ ನಿಮ್ಮಲ್ಲೇ ರಿಮೂವ್ ಸ್ಟೂಡೆಂಟ್ ಮಾಡ್ಬೋದು. ಒಂದು ವೇಳೆ ಈ ವಿದ್ಯಾರ್ಥಿನ ಎಡಿಟ್ ಪ್ರೊಫೈಲ್ ಅಂದರೆ ನಾನು ಆ ಒಂದು ವಿದ್ಯಾರ್ಥಿನ ಏನಾದರೂ ಪ್ರೊಫೈಲ್ ಎಡಿಟ್ ಮಾಡಬೇಕಂದ್ರೆ ಅಲ್ಲಿ ನಾವು ಸಹ ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನಾವು ಇದು ಮಾಡ್ಕೋಬೋದು. ಈಗ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ ಅಂತಿದೆ. ಈಗ ಹ್ಯಾಡ್ ಮಾಡ್ಕೊಂಡ್ವಿ, ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ವಿದ್ಯಾರ್ಥಿನ ಹ್ಯಾಡ್ ಮಾಡ್ಕೋಬೇಕು. ವಿದ್ಯಾರ್ಥಿನ ಹ್ಯಾಡ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇದು ಮಾಡಬೇಕು ಅಂತ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ನಾನೀಗ 3ನೇ ಕ್ಲಾಸಲ್ಲಿದ್ದೀನಿ. ಸೊ 3ನೇ ಕ್ಲಾಸಲ್ಲಿದೆ. ಸೊ ನಾನು ಒಂದು ವಿದ್ಯಾರ್ಥಿನ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮತ್ತೆ ಇನ್ನೊಂದು ವಿದ್ಯಾರ್ಥಿನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕೆಳಗೆ ಆ್ಯಡ್ ಸ್ಟೂಡೆಂಟ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಾನು ವಿದ್ಯಾರ್ಥಿನ ಆಯ್ಕೆ ಮಾಡಿಕೊಂಡೆ. ವಿದ್ಯಾರ್ಥಿನ ಆಯ್ಕೆ ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತಿದೆ ಸ್ನೇಹಿತರೆ. ಸುಮಾರು ಕ್ವಶನ್ಸ್ ಇಲ್ಲಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಎಷ್ಟು ಕ್ವಶನ್ಸ್ ಇದಾವೆ, ಇಷ್ಟು ಕ್ವಶನ್ಸ್ ಓದ್ಕೊಂಡು ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಟಿಕ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ದಿಸ್ ಸ್ಟೂಡೆಂಟ್ ಹ್ಯಾಸ್ ಡಿಫಿಕಲ್ಟಿ ಇನ್ ವಾಕಿಂಗ್ ಆರ್ ನೀಡ್ಸ್ ಸಪೋರ್ಟ್ ಟು ವಾಕ್ ಕ್ಲಿಮ್ ಸ್ಟೇರ್ಸ್ ಅಂತ ಕೇಳ್ತಾ ಇದೆ. ಇದು ನೋಡಿ, ಏನಾದರೂ ಈ ವಿದ್ಯಾರ್ಥಿ ದಿ ಸ್ಟೂಡೆಂಟ್ ಹ್ಯಾಸ್ ಡಿಫಿಕಲ್ಟಿ ಇನ್ ವಾಕಿಂಗ್ ಅಂದರೆ ವಾಕಿಂಗ್ ಮಾಡುವಾಗ ಏನಾದರೂ ಡಿಫಿಕಲ್ಟಾಗಿ ನಡೀತಾನಾ ಅನ್ನೋದು ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಅಂದರೆ ನಡೆಯುವಾಗ ಏನಾದರೂ ಡಿಫಿಕಲ್ಟಾಗಿ ನಡೀತಾನಾ, ಅಥವಾ ನಡೆಯೋಕ್ಕೆ ಏನಾದರೂ ಸಪೋರ್ಟ್ ಬೇಕಾ, ಅಥವಾ ಮೆಟ್ಟಲು ಹತ್ತಕ್ಕೂ ಏನಾದರೂ ಸಪೋರ್ಟ್ ಬೇಕಾ ಅಂತ ಆಪ್ಷನ್ ಕೇಳ್ತೈತೆ. ಸೊ ಓಕೆ ಆದರೆ ಇದಕ್ಕೆ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಅದನ್ನು ಖಾಲಿ ಬಿಡಬೇಕಾಗತ್ತೆ. ನೆಕ್ಸ್ಟ್, ದಿ ಸ್ಟೂಡೆಂಟ್ ಹ್ಯಾಸ್ ಡಿಫಿಕಲ್ಟಿ ಇನ್ ಮೂವಿಂಗ್ ಆರ್ ಯೂಸಿಂಗ್ ಎನಿ ಪಾರ್ಟ್ ಆಫ್ ದ ಬಾಡಿ. ಅವನ ದೇಹದಲ್ಲಿ ಯಾವುದಾದ್ರೂ ಒಂದು ಏನಾದರೂ ಡಿಫಿಕಲ್ಟಿ ಇದೆಯಾ ಬಾಡಿಯಲ್ಲಿ, ಕೈ ಎತ್ತುವಾಗ, ಕಾಲು ಎತ್ತುವಾಗ ಏನಾದರೂ, ಫಾರ್ ಎಕ್ಸಾಂಪಲ್ ಹ್ಯಾಂಡ್ಸ್ ಫಾರ್ ರೈಟಿಂಗ್, ಈಟಿಂಗ್, ತಿನ್ನುವಾಗ, ಬರೆಯುವಾಗ ಏನಾದರೂ ತೊಂದರೆ ಆಗುತ್ತಾ ಅನ್ನೋದು ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಟಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಥರ್ಡ್ ಕ್ವಶನ್, ದಿ ಸ್ಟೂಡೆಂಟ್ ಹ್ಯಾಸ್ ಅಬ್ಸರ್ವಬಲ್ ಡಿಫಾರ್ಮಿಟಿ ಸಚ್ ಆಸ್ ಮಿಸ್ಸಿಂಗ್ ಎನಿ ಬಾಡಿ ಪಾರ್ಟ್ಸ್ ಸೇ ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಫಿಂಗರ್. ಅಂದರೆ ಅವನ ದೇಹದಲ್ಲಿ ಯಾವುದಾದರೂ ಒಂದು ಬಾಡಿ ಏನಾದರೂ ಪಾರ್ಟ್ ಮಿಸ್ ಆಗಿದೆಯಾ, ಯಾವುದಾದ್ರೂ ಇಲ್ವಾ, ಫಾರ್ ಎಕ್ಸಾಂಪಲ್ ಫಿಂಗರ್ ಇಲ್ವಾ ಏನಾದರೂ ಇಲ್ವಾ, ಯಾವುದಾದ್ರೂ ಪಾರ್ಟ್ ಡ್ಯಾಮೇಜ್ ಇದ್ದರೆ ಅದನ್ನು ನಾವು ಇಲ್ಲಿ ಓಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್, ದಿ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸಸ್ ನಂಬರ್ಸ್, ಫೀಲ್ಸ್ ನಥಿಂಗ್, ಲ್ಯಾಕ್ ಆಫ್ ಸೆನ್ಸೇಷನ್ ಇನ್ ಹ್ಯಾಂಡ್, ಫೀಟ್, ಲೆಗ್, ಆರ್ಮ್. ಅಂದರೆ ಈ ಒಂದು ಆ ಹುಡುಗನ ಒಂದು ಬೆರಳುಗಳಿಗೆ ಸಂಬಂಧಪಟ್ಟಂತೆ, ಪಾದಕ್ಕೆ ಸಂಬಂಧಪಟ್ಟಂತೆ, ಕೈಗೆ ಸಂಬಂಧಪಟ್ಟಂತೆ, ಕಾಲಿಗೆ ಸಂಬಂಧಪಟ್ಟಂತೆ, ಆರ್ಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಇದ್ದರೆ ಇದಕ್ಕೆ ಹಾಕಬೇಕು ಸ್ನೇಹಿತರೆ. ನೆಕ್ಸ್ಟು 3.1, ದಿ ಸ್ಟೂಡೆಂಟ್ ಆ್ಯಸ್ ಸ್ಟಿಫ್ನೆಸ್ ಆರ್ ಫ್ಲಾಫಿನೆಸ್ ಇನ್ ಲಿಮ್ಸ್ ಆ್ಯಂಡ್ ಆರ್ ಜರ್ಕಿ ಮೂಮೆಂಟ್ ಇನ್ ಲಿಮ್ಸ್ ಆರ್ ಜರ್ಕಿ ವಾಕಿಂಗ್ ಪ್ಯಾಟ್ರನ್ ಆರ್ ಇನ್ವಾಲಟರಿ ಆರ್ ಅನ್ಕಂಟ್ರೋಲ್ಡ್ ಮೂಮೆಂಟ್ಸ್. ಅವನಿಗೇನಾದರೂ ಗೊತ್ತಿಲ್ದಿರ ಅವನ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಅನ್ಕಂಟ್ರೋಲ್ಡ್ ಮೂಮೆಂಟಲ್ಲಿದೆಯಾ, ಅವನಿಗೇನಾದರೂ ಸಂಬಂಧಪಟ್ಟಂತೆ ಅಂದರೆ ಅವ್ನಿಗೆ ಗೊತ್ತಿದ್ದಂಗೆ ಅನ್ಕಂಟ್ರೋಲಲ್ಲಿರಬೇಕು ಅವನ ಬಾಡಿಯಲ್ಲಿರುವಂಥ ಪಾರ್ಟು, ಅದಕ್ಕಿದ್ರೆ ಅದನ್ನು 3.1 ಟಿಕ್ ಮಾಡಿ. ನೆಕ್ಸ್ಟ್ 3.2, ದಿ ಸ್ಟೂಡೆಂಟ್ ಆ್ಯಸ್ ಪ್ರಾಬ್ಲಮ್ಸ್ ಇನ್ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್, defecating or washing or heating or holding and placing objects
ಕಟ್ಟಿಂಗ್, ಪೇಸ್ಟಿಂಗ್. ಈ ಎಲ್ಲ ಅಂಶಗಳಿಗೆ ಸ್ಕಿಲ್ಗೆ ಸಂಬಂಧಪಟ್ಟಂತೆ, ಡಿಪೀಟಿಂಗ್ ಸಂಬಂಧಪಟ್ಟಂತೆ, ವಾಷಿಂಗ್ ಸಂಬಂಧಪಟ್ಟಂತೆ, ಈಟಿಂಗು, ಇವೆಲ್ಲದರಲ್ಲೂ ಏನಾದರೂ ಅವನಿಗೆ ಪ್ರಾಬ್ಲಮ್ ಇದೆಯಾ, ಅದಕ್ಕಿದ್ರೆ ಅದಕ್ಕೆ ನೀವು ಟಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 3.3 ದಿ ಸ್ಟೂಡೆಂಟ್ ಆ್ಯಸ್ ಸ್ಲರ್ಡ್ ಸ್ಪೀಚ್ ಆರ್ ಡ್ರೂಲಿಂಗ್. ಅಂದರೆ ಮಾತನಾಡುವಾಗ ಅಥವಾ ಸ್ಪೀಚ್ ಮಾಡುವಾಗ ಸ್ಲರ್ಡ್ ಮಾಡ್ತಾನ, ಅಂದರೆ ಅನ್ಕ್ಲಿಯರ್, ಅಂದರೆ ತೊದಲ್ತಾ ಇರಬೇಕು, ಮಾತಾಡೋಕ್ಕೆ ಸರಿಯಾಗಿ ಬರ್ತಾರಲ್ಲ, ಆ ಒಂದು ಅವನು ಹೇಳಿದ್ ನಮ್ಗೆ ಅರ್ಥ ಆಗಲ್ವ, ಆ ರೀತಿ ಏನಾದರೂ ಇದ್ದರೆ 3.3ಗೆ ಟಿಕ್ ಹಾಕಿ. ನೆಕ್ಸ್ಟ್ 4.1 ದಿ ಸ್ಟೂಡೆಂಟ್ ಈಸ್ ಸಿಗ್ನಿಫಿಕೆಂಟ್ಲಿ ಶಾರ್ಟರ್ ಫಾರ್ ಈಸ್ ಹರ್ ಏಜ್. ಅಂದರೆ ಅವನ ಏಜ್ಗಿನ್ನ ಶಾರ್ಟರ್ ಆಗಿದ್ದಾನ ದಿ ಸ್ಟೂಡೆಂಟು, ನಿರ್ದಿಷ್ಟವಾಗಿ ಅವನ ಏಜ್ಗಿನ್ನ ಚಿಕ್ಕವನಾಗಿ ಕಾಣಿಸ್ತಾನ, ಅದಕ್ಕಿದ್ರೆ ಅದಕ್ಕೆ ಟಿಕ್ ಹಾಕಿ. ನೆಕ್ಸ್ಟ್ 4.2 ದಿ ಸ್ಟೂಡೆಂಟ್ ಹ್ಯಾಸ್ ಎ ಡಿಸ್ಪ್ರಾಪರ್ಟಿನೇಟ್ಲಿ ಲಾರ್ಜ್ ಹೆಡ್ ಆರ್ ಬೌಡ್ ಲೆಗ್ಸ್ ಆರ್ ಶಾರ್ಟ್ ಫಿಂಗರ್ಸ್ ನೆಕ್. ಕೆಲವು ಮಕ್ಕಳನ್ನ ನೀವು ನೋಡ್ಬೋದು ಸ್ನೇಹಿತರೆ, ಆ ಒಂದು ಮಗು ಕೆಲವ್ರಿಗೆ ತಲೆ ದೊಡ್ಡದಾಗಿರ್ತದೆ, ಕೆಲವ್ರಿಗೆ ಯಾವುದಾದ್ರೂ ಪಾರ್ಟ್ ದೊಡ್ಡದಾಗಿ ಬೆಳೆದು ಬಿಟ್ಟಿರ್ತದೆ, ಹೊಟ್ಟೆ ಪಾರ್ಟ್ ದೊಡ್ಡದಾಗಿ ಬೆಳೆದು ಬಿಡ್ತದೆ, ಅವನಿಗೆ ಏಜ್ಗಿನ್ನ ಹೆಚ್ಚಾಗಿ ಯಾವುದಾದ್ರೂ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ರೆ ಅದಕ್ಕೆ ನಾವು ಇಲ್ಲಿ ಟಿಕ್ ಹಾಕಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ದಿ ಸ್ಟೂಡೆಂಟ್ ಫಾಲ್ಸ್ 5.1 ಸ್ನೇಹಿತರೆ, ದಿ ಸ್ಟೂಡೆಂಟ್ ಫಾಲ್ಸ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಹ್ಯಾಸ್ ಡಿಫಿಕಲ್ಟಿ ಗೆಟ್ಟಿಂಗ್ ಅಪ್ ಫ್ರಮ್ ಎ ಲೈಯಿಂಗ್ ಆರ್ ಸಿಟ್ಟಿಂಗ್ ಪೊಸಿಷನ್. ಅವನು ಮಲ್ಕೊಳ್ಳುವಾಗಲಿ ಕುಳಿತುಕೊಳ್ಳುವಾಗಲಿ ಏನಾದರೂ ಡಿಫಿಕಲ್ಟಿ ಇದ್ದರೆ ಅದಕ್ಕೆ 5.1ಗೆ ಟಿಕ್ ಹಾಕ್ಬೇಕು ಸ್ನೇಹಿತರೆ. 5.2 ದಿ ಸ್ಟೂಡೆಂಟ್ ಆಲ್ವೇಸ್ ವಾಕ್ಸ್ ಆನ್ ಈಸ್ ಆರ್ ಟೋಸ್. ಅಂದರೆ ಅವನೇನಾದರೂ ನಡೆಯುವಾಗ ಅಥವಾ ಅವಳಾಗಲಿ ಅವನ ಟೋಸ್ ಅಂದರೆ ಒಂದು ಇವು ಕಾಲು ಬೆರಳುಗಳು ಅದನ್ನೇನಾದರೂ ಯೂಸ್ ಮಾಡ್ತಾ ಇದ್ದಾನ ಅಂತ ಅದಕ್ಕೆ ಟಿಕ್ ಹಾಕಬೇಕಾಗತ್ತೆ. ನೆಕ್ಸ್ಟ್ 6.1 ದಿ ಸ್ಟೂಡೆಂಟ್ ಈಸ್ ಆ್ಯನ್ ಆ್ಯಸಿಡ್ ಅಟ್ಯಾಕ್ ಸರ್ವೈವರ್. ಅಂದರೆ ಅವನೇನಾದರೂ ಆ್ಯಸಿಡ್ ಅಟ್ಯಾಕ್ ಆಗಿರೋ ಮಗುನ, ಕೆಲವ್ರ ಮಕ್ಕಳಿಗೆ ಆ್ಯಸಿಡ್ ಅಟ್ಯಾಕ್ ಆಗಿರ್ತದೆ, ಈ ಒಂದು ಬೆಂಕಿ ತೊದಲಿಕೊಂಡು ಎಲ್ಲ ಮೈಯೆಲ್ಲ ಇದಾಗಿರ್ತದೆ, ಆ ರೀತಿ ಮಗು ಇದ್ದರೆ ಇದಕ್ಕೆ ಹಾಕಬೇಕಾಗುತ್ತೆ. ಆ್ಯಸಿಡ್ ಅಟ್ಯಾಕ್ ಆಗಿದ್ರು 6.1ಗೆ ಹಾಕಬೇಕಾಗುತ್ತೆ. 7.1 ದಿ ಸ್ಟೂಡೆಂಟ್ ಈಸ್ ಅನೇಬಲ್ ಟು ಸಿ ಎನಿಥಿಂಗ್ ಯೂಸಿಂಗ್ ಬೋತ್ ಐಸ್ ಅಂತಿದೆ. ಅಂದರೆ ಈ ಒಂದು ಸ್ಟೂಡೆಂಟು ಎರಡೂ ಕಣ್ಣಿಂದ ನೋಡಲು ಸಾಧ್ಯವಿಲ್ವಾ, 7.1. ನೆಕ್ಸ್ಟ್ 8.1 ದಿ ಸ್ಟೂಡೆಂಟ್ ಹ್ಯಾಸ್ ಡಿಫಿಕಲ್ಟಿ ಇನ್ ಸೀಯಿಂಗ್ ಇನ್ ಲೋ ಲೈಟಿಂಗ್ ಆರ್ ಫೀಲ್ಸ್ ದ ನೀಡ್ ಟು ಮೂವ್ ಟುವರ್ಡ್ಸ್ ದ ಸೋರ್ಸ್ ಆಫ್ ಲೈಟ್. ಅವನೇನಾದರೂ ಕಡಿಮೆ ಬೆಳಕಿನಲ್ಲಿ ನೋಡೋಕ್ಕೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಫೀಲ್ಸ್ ದ ನೀಡ್ ಟು ಮೂವ್ ಟುವರ್ಡ್ಸ್ ದ ಸೋರ್ಸ್ ಆಫ್ ಲೈಟ್, ಅಂದರೆ ಬೆಳಕಿನ ಒಂದು ಇವನ್ನು ಗ್ರಹಿಸಲು ಅವನಿಗೆ ತೊಂದರೆ ಇದೆಯಾ, ಅದಾದರೆ 8.1 ಹಾಕಿ. ನೆಕ್ಸ್ಟ್ 8.2 ದಿ ಸ್ಟೂಡೆಂಟ್ಸ್ ಬ್ಲಿಂಕ್ಸ್ ರಬ್ಸ್ ಈಸ್ ಹರ್ ಐಸ್ ಫ್ರೀಕ್ವೆಂಟ್ಲಿ ಕಂಪ್ಲೇಂಟ್ಸ್ ಅಬೌಟ್ ಬರ್ನಿಂಗ್ ಸೆನ್ಸೇಷನ್ ಆರ್ ಇಚ್ನೆಸ್ ಇನ್ ಅರೌಂಡ್ ದ ಐಸ್ ಫ್ರೀಕ್ವೆಂಟ್ ಹೆಡ್ಏಕ್. ಅವನಿಗೇನಾದರೂ ಈ ರೀತಿ ಬ್ಲಿಂಕ್ಸ್ ಇದ್ದರೆ, ರಬ್ಸ್ ಇದ್ದರೆ, ಅಥವಾ ಐಸ್ ಫ್ರೀಕ್ವೆಂಟ್ಲಿ ಏನಾದರೂ ತೊಂದರೆ ಇದ್ದರೆ, ಅದ್ರ ಬಗ್ಗೆ ಬರ್ನಿಂಗ್ ಸೆನ್ಸೇಷನ್ ಏನಾದರೂ ಇದ್ದರೆ, ಇಚ್ನೆಸ್ ಏನಾದರೂ ಇದ್ದರೆ, ಅರೌಂಡ್ ದ ಐಸ್ ಅಂದರೆ ಕಣ್ಣಿನ ಸುತ್ತಲೂ ಅಥವಾ ತಲೆಯ ಸುತ್ತಲೂ ಈ ರೀತಿ ಒಂದು ಸಮಸ್ಯೆಗಳೇನಾದರೂ ಕಾಣಿಸಿದರೆ 8.2ಗೆ ನೀವು ಟಿಕ್ ಹಾಕಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ 8.3 ದಿ ಸ್ಟೂಡೆಂಟ್ ಹೋಲ್ಡ್ಸ್ ಎ ಬುಕ್ ಟೂ ಫಾರ್ ಆರ್ ಟೂ ಕ್ಲೋಸ್ ವೈಲ್ ರೀಡಿಂಗ್. ಅವನೇನಾದರೂ, ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ರೀಡಿಂಗ್ ಸಂಬಂಧಪಟ್ಟಂತೆ ಏನಾದರೂ ಅವನು ದಿ ಸ್ಟೂಡೆಂಟ್ ಹೋಲ್ಡ್ಸ್ ಎ ಬುಕ್ ಟೂ ಫಾರ್ ಆರ್ ಟೂ ಕ್ಲೋಸ್ ವೈಲ್ ರೀಡಿಂಗ್, ಓದುವಾಗ ಏನಾದರೂ ಹತ್ರ ಇಟ್ಕೊಂಡು ಓದ್ತಾನ ಅಥವಾ ದೂರ ಇಟ್ಕೊಂಡು ಓದ್ತಾನ ಅನ್ನೋದು ನೀವು ಅಬ್ಸರ್ವ್ ಮಾಡಿದರೆ ಅದನ್ನು ಟಿಕ್ ಹಾಕಬೇಕಾಗತ್ತೆ. ನೆಕ್ಸ್ಟ್ 8.4 ಏನು ಹೇಳುತ್ತೆ ಅಂದರೆ ದಿ ಸ್ಟೂಡೆಂಟ್ ಫೇಸಸ್ ಡಿಫಿಕಲ್ಟೀಸ್ ವೈಲ್ ರೀಡಿಂಗ್ ಸಚ್ ಆಸ್ ಮಿಸ್ಪ್ಲೇಸಸ್ ದ ಲೈನ್ ಆರ್ ಸ್ಕಿಪ್ಸ್ ಲೈನ್ಸ್ ಇನ್ ಬಿಟ್ವೀನ್ omits words, adds words and moves head along the text. ಓದುವಾಗ ಏನಾದರೂ ಒಂದೊಂದು ವಾಕ್ಯ ಬಿಟ್ಟು ಓದ್ತಾನ ಅಥವಾ ಜಂಪ್ ಮಾಡ್ತಾನ ಅಥವಾ ಮಿಸ್ ಮಾಡ್ತಾ ಇದ್ದಾನ ಅನ್ನೋದನ್ನು ನಾವು ನೋಡಿದರೆ ಇದನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ದಿ ಸ್ಟೂಡೆಂಟ್ ಅವಾಯ್ಡ್ ಎಂಗೇಜಿಂಗ್ ಇನ್ ಆ್ಯಕ್ಟಿವಿಟೀಸ್ ರಿಕ್ವೈರಿಂಗ್ ವಿಜುವಲ್ focus such as reading or coloring or writing, coughing from blackboard or prefers to coffee from fears. ಅಂದರೆ ವಿಜುವಲ್ಗೆ ಸಂಬಂಧಪಟ್ಟಂಗೆ, ರೀಡಿಂಗ್ ಸಂಬಂಧಪಟ್ಟಂಗೆ, ಕಲರ್ಗೆ, ರೈಟಿಂಗ್ಗೆ, ಕಾಫಿ ರೈಟಿಂಗ್ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ 8.5 ಹಾಕಿ. 8.6 ಏನು ಹೇಳುತ್ತಂದರೆ ದಿ ಸ್ಟೂಡೆಂಟ್ ಕ್ಲೋಸಸ್ ಆರ್ ಕವರ್ಸ್
ಒನ್ ಐ ವೈಲ್ ರೀಡಿಂಗ್ ಆರ್ ಫೋಕಸಿಂಗ್ ಆನ್ ಆ್ಯಂಡ್ ಕ್ಲೋಸ್ ಆಬ್ಜೆಕ್ಟ್ಸ್, ಆ ರೀತಿ ಸಮಸ್ಯೆಗಳಿದ್ರೆ ಎಲ್ಲ ಸಮಸ್ಯೆಗಳು ಸುಮಾರು ಸಮಸ್ಯೆಗಳಿದಾವೆ ಸ್ನೇಹಿತರೆ. ಪ್ರತಿಯೊಂದು ನೀವು ಓದಿಕೊಂಡು ಆಯಾ ಶಿಕ್ಷಕರು ಎಲ್ಲ ಸಮಸ್ಯೆಗಳನ್ನು ಓದಿಕೊಂಡು ಇದನ್ನು ಹಾಕಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಾಗತ್ತೆ. ಈಗ ನನ್ನ ಸ್ಟೂಡೆಂಟ್ ಏನಿದೆಯಪ್ಪ ಅಂದರೆ 8.5 ಮೇಲೆ 8.4 ನನ್ನ ಸ್ಟೂಡೆಂಟು ಸ್ವಲ್ಪ ಸ್ಕಿಪ್ ಮಾಡ್ತಾನೆ. ದ ಸ್ಟೂಡೆಂಟ್ ಫೇಸಸ್ ಡಿಫಿಕಲ್ಟಿ ವೈಲ್ ರೀಡಿಂಗ್ ಸಚ್ ಆಸ್ ಮಿಸ್ಪ್ಲೇಸಸ್ ದ ಲೈನ್ ಆರ್ ಸ್ಕಿಪ್ಸ್ ಲೈನ್ ಇನ್ ದ ಬಿಟ್ವೀನ್ ಒಮಿಟ್ಸ್ ವರ್ಡ್ಸ್, ಆ್ಯಡ್ ವರ್ಡ್ಸ್, ಮೂವ್ಸ್ ಆ್ಯಂಡ್ ಹೆಡ್ ಅಲಾಂಗ್ಸ್. ಈ ರೀತಿ ನನ್ನ ಸ್ಟೂಡೆಂಟ್ ನನಗೆ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೇನೆ. ಸೊ ನಾನು ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾನು ಓದಿಕೊಂಡು ಅವನಿಗೇನಾದರೂ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇದನ್ನು ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿ ನಾವು ಏನು ಮಾಡಬೇಕಪ್ಪ ಅಂದರೆ ಸುಮಾರು 22.1 ಇದೆ. ಇವ್ಯಾವು ಇಲ್ಲ ಅಂದರೆ ನನ್ ಆಫ್ ದಿ ಅಬೋವ್, ಏನು ಸಮಸ್ಯೆ ಇಲ್ಲ ಅಂದರೆ ಇಲ್ಲಿ ನನ್ ಆಫ್ ದ ಅಬೋವ್ ಕೊಡಬೇಕಾಗತ್ತೆ. ಪ್ರತಿಯೊಂದು ವಿದ್ಯಾರ್ಥಿದು ಸ್ಕ್ರೀನಿಂಗ್ ಮಾಡಬೇಕು. ಪ್ರತಿಯೊಂದು ವಿದ್ಯಾರ್ಥಿದು ಸ್ಕ್ರೀನಿಂಗ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಪ್ರತಿಯೊಂದು ವಿದ್ಯಾರ್ಥಿದು ಸ್ಕ್ರೀನಿಂಗ್ ಮಾಡ್ತಾ ಹೋದರೆ ಯಾವ ಸಮಸ್ಯೆ ಇಲ್ಲ ಅಂದರೆ ನಾವೇನು ಮಾಡಬೇಕು, 22.1ನಲ್ಲಿ ನನ್ ಆಫ್ ದಿ ಅಬೋವ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಒನ್ ಸ್ಕ್ರೀನಿಂಗ್ ಪಾರ್ಟ್ ಈಸ್ ಸಬ್ಮಿಟೆಡ್ ಯು ವಿಲ್ ನೋ ಲಾಂಗರ್ ಬಿ ಏಬಲ್ ಟು ಹ್ಯಾಡ್ ಆರ್ ಎಡಿಟ್ ಸ್ಟೂಡೆಂಟ್ ಡೀಟೇಲ್ಸ್ ಆ್ಯಂಡ್ ಸ್ಕ್ರೀನಿಂಗ್ ಡಾಟಾ. ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಸ್ಕ್ರೀನಿಂಗ್ ಪಾರ್ಟ್ 1? ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ನಾನು ಎಸ್ ಅಂತ ಕೊಟ್ಟೆ. ಈ ಒಂದು ನಮ್ಮ ಹುಡುಗಂದು ಇಡೀ ಹಿಸ್ಟ್ರಿಯನ್ನು ನಾನು ಸ್ಕ್ರೀನ್ ಮಾಡಿದೆ. ಒಂದು ವಿದ್ಯಾರ್ಥಿನ ನಾನು ಮೌಲ್ಯಮಾಪನ ಮಾಡಿದೆ. ಇದು ಸ್ಕ್ರೀನಿಂಗ್ ಮೀನ್ಸ್ ಮೌಲ್ಯಮಾಪನ ಅಷ್ಟೇ ಸ್ನೇಹಿತರೆ. ನಾವೇನು ಅಬ್ಸರ್ವ್ ಮಾಡಿದ್ದೋ ಅದನ್ನು ಅಬ್ಸರ್ವ್ ಮಾಡಬೇಕತ್ತೆ. ಈಗ ಕೆಳಗೆ ವ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಹಿಸ್ಟರಿ ಅಂತಿದೆ. ಇಲ್ಲಿ ನಾವು ನೋಡ್ಕೋಬೋದು ಆ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ನೋಡ್ಕೋಬೋದು. ಒಂದು ವೇಳೆ ಏನಾದರೂ ಇಲ್ಲಿ ಸಮಸ್ಯೆಗಳಿದ್ದರೆ ನಾವಿಲ್ಲಿ ಇದರಲ್ಲಿ ಮತ್ತೆ ಎಡಿಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವಿಲ್ಲಿ ನೋಡ್ಕೋಬಹುದು. ಈ ರೀತಿ ನಾವು ಪ್ರತಿಯೊಂದು ವಿದ್ಯಾರ್ಥಿಯನ್ನು ಸ್ಕ್ರೀನಿಂಗ್ ಮಾಡ್ಬೋದು, ಇದು ಮಾಡ್ಬೋದು. ಈ ಸ್ಕ್ರೀನಿಂಗ್ ಮಾಡೋ ಮಾಹಿತಿಯನ್ನು ನಾನು ಇಷ್ಟೊತ್ತು ಹೇಳಿದ್ದೇನೆ ಸ್ನೇಹಿತರೆ. ಇದುವರೆಗೂ ನಾವು ಯಾವ ರೀತಿ ಸ್ಕ್ರೀನಿಂಗ್ ಮಾಡಬೇಕು, ಆ ಸ್ಕ್ರೀನಿಂಗ್ ಮಾಡುವಾಗ ವಿದ್ಯಾರ್ಥಿಗಳನ್ನ ನಾವು ಯಾವ ರೀತಿ ಅಸೈನ್ ಮಾಡ್ಕೋಬೇಕು, ಅಂದರೆ ನಮ್ಮ ಒಂದು ಇದಕ್ಕೆ ಯಾವ ರೀತಿ ಸೇರಿಸ್ಕೋಬೇಕು, ಆ ಸ್ಕ್ರೀನಿಂಗ್ ಮಾಡಿದ್ಮೇಲೆ ಆ ವಿದ್ಯಾರ್ಥಿನ ಅಷ್ಟು ಕ್ವೆಶನ್ಸ್ಗೆ ಯಾವ ರೀತಿ ಆನ್ಸರ್ ಕೊಡಬೇಕು ಅನ್ನೋದನ್ನು ಸಹ ನಾನು ಹೇಳಿದ್ದೇನೆ ಸ್ನೇಹಿತರೆ. ಈಗ ಆ ಒಂದು ಸ್ಕ್ರೀನಿಂಗ್ ಮಾಡಿದ್ಮೇಲೆ ಅದನ್ನು ಹಿಸ್ಟ್ರಿಯನ್ನು ಸಹ ಯಾವ ರೀತಿ ನೋಡ್ಕೋಬೇಕಂತಲೂ ಹೇಳಿದ್ದೇನೆ. ಈಗ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಅಸೈನ್ಡ್ ಫಾರ್ ಪಾರ್ಟ್ 1 ಅಂತಿದೆ, ಒಂದಿದೆ ನನ್ನಲ್ಲಿ. ಕಂಪ್ಲೀಟೆಡ್ ಪಾರ್ಟ್ 1 ಸ್ಕ್ರೀನಿಂಗ್ 1 ಇದೆ ಸ್ನೇಹಿತರೆ. ಈ ರೀತಿ ನೀವು ನೋಡ್ಕೋಬೋದು ಪ್ರತಿಯೊಂದು. ಈಗ ನಾನು ಇಷ್ಟೊತ್ತು ಈಗ ವಿದ್ಯಾರ್ಥಿಯನ್ನು ಸ್ಕ್ರೀನಿಂಗ್ ಮಾಡ್ಕೊಳ್ಳೋದಾಯಿತು, ಆ ವಿದ್ಯಾರ್ಥಿನ ಹ್ಯಾಡ್ ಮಾಡ್ಕೊಳ್ಳೋದಾಯಿತು, ಆ ವಿದ್ಯಾರ್ಥಿಗೆ ಮೌಲ್ಯಮಾಪನ, ಸ್ಕ್ರೀನಿಂಗ್ ಮೀನ್ಸ್ ಮೌಲ್ಯಮಾಪನ. ಆ ಮೌಲ್ಯಮಾಪನ ಥರ ಆ ಒಂದು ಎಲ್ಲವನ್ನು ಮೌಲ್ಯಮಾಪನ ಅಂದರೆ ನಾವು ಡೈರೆಕ್ಟ್ ಮಗು ಕೇಳೋಂಗಿಲ್ಲ. ನಾವು ಏನು ಅಬ್ಸರ್ವ್ ಮಾಡಿದ್ವೋ ಅದ್ರ ಪ್ರಕಾರ ನಾವಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಟೀಚರು. ಈ ರೀತಿ ನಾವು ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ಮಾಡಿದ ಮೇಲೆ ಈಗ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸಿಂಗಲ್ ಟೀಚರು ಯಾವ ರೀತಿ ಹೆಡ್ ಟೀಚರ್ ಆಗಿ ಒಂದೇ ಸರಿ ಲಾಗೌಟ್ ಆಗಿ ಲಾಗಿನ್ ಆಗಬೇಕು ಅನ್ನೋದು ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಈಗ ಇನ್ನೊಂದು ವಿಚಾರ ಸ್ನೇಹಿತರೆ, ಈಗ ಇಷ್ಟೊತ್ತು ಟೀಚರ್ ಸ್ಕ್ರೀನಿಂಗ್ ಮಾಡಿದ್ರು. ಸ್ಕ್ರೀನಿಂಗ್ ಮಾಡಿದ್ಮೇಲೆ ಆ ಒಂದು ಸ್ಕ್ರೀನಿಂಗ್ನ ಹೆಡ್ ಟೀಚರು ರಿಪೋರ್ಟ್ ಯಾವ ರೀತಿ ತೆಗಿಬೇಕು ಅಂತ, ಹೆಡ್ ಟೀಚರ್ ಆದವರು, ನಾನೀಗ ಹೆಡ್ ಟೀಚರ್ ಲಾಗಿನ್ ಆಗಿದ್ದೀನಿ. ಈಗ ಏನು ಮಾಡಬೇಕು, ನಾವಿಲ್ಲಿ ಅಸೈನ್ ಸ್ಕ್ರೀನಿಂಗ್ಸ್ ಅಂತಿದೆ ಸ್ನೇಹಿತರೆ. ಅಸೈನ್ ಸ್ಕ್ರೀನಿಂಗ್ಸ್ಗೆ ಹೋದಾಗ ನಾನೀಗ 3ನೇ ಕ್ಲಾಸ್ ಮಾಡಿದ್ದು, ಕ್ಲಾಸ್ 3 ನಾನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಕ್ಲಾಸ್ 3 ಆಯ್ಕೆ ಮಾಡ್ಕೊತೀನಿ. ಕ್ಲಾಸ್ 3 ಆಯ್ಕೆ ಮಾಡ್ಕೊಂಡ್ಮೇಲೆ ಕ್ರಾಸ್ ಲೀನಿಂಗ್ ಅಲ್ಲ, ಇಲ್ಲಿ ಸ್ಕ್ರೀನಿಂಗ್ ರಿಪೋರ್ಟ್, ವ್ಯೂ ರಿಪೋರ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ವ್ಯೂ ರಿಪೋರ್ಟ್ಗೆ ಬರಬೇಕಾಗತ್ತೆ. ವ್ಯೂ ರಿಪೋರ್ಟ್ ಬಂದು ಇಲ್ಲಿ ನಾನೇನು ಮಾಡಬೇಕಾಗುತ್ತೆ, ಕ್ಲಾಸ್ 3 ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕ್ಲಾಸ್ 3 ಆಯ್ಕೆ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತಿದೆ. ಸೊ ಆ ಡೌನ್ಲೋಡ್ ರಿಪೋರ್ಟ್ ಮೇಲೆ ಟಚ್ ಮಾಡಿದ್ರೆ ಎಸ್ ಡೌನ್ಲೋಡ್ ಅಂತ ಬರುತ್ತೆ. ಈ ರೀತಿ ನಾವು ಡೌನ್ಲೋಡ್ ಕೊಟ್ಟ ಮೇಲೆ ಆ ಒಂದು ರಿಪೋರ್ಟ್ ಏನನ್ನು ಸ್ಕ್ರೀನ್ ಮಾಡಿದ್ದಾರೆ ಆ ಒಂದು ಸಂಬಂಧಪಟ್ಟ ಟೀಚರ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಈ ರೀತಿ ನೋಡಿ, ನಾನೀಗ 2 ರಿಪೋರ್ಟನ್ನು ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಈಗ ನಮ್ದು ಈ ಥರ ಬರ್ತಾ ಇದೆ ನೋಡಿ ಸ್ನೇಹಿತರೆ. ರಿಪೋರ್ಟ್ ಜನರೇಟೆಡ್ ಅಟ್ 23 January 2026. ಹುಡುಗನ ಹೆಸರು ಬಂದಿದೆ, ಆ ಒಂದು ವಿದ್ಯಾರ್ಥಿ ಹೆಸರು ಬಂದಿದೆ, ಆ ವಿದ್ಯಾರ್ಥಿ ರಿಜಿಸ್ಟ್ರೇಷನ್ ID ಬಂದಿದೆ, ಅಪಾರ್ ID ಬಂದಿದೆ, ಡೇಟ್ ಆಫ್ ಬರ್ತು, ಮೇಲು, ಫಾದರ್ ನೇಮು, ಮದರ್ ನೇಮು, ಪ್ರತಿಯೊಂದು ಮಾಹಿತಿನೂ ಬಂದಿದೆ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಸ್ಕ್ರೀನಿಂಗ್ ಕಂಪ್ಲೀಷನ್ ಡೇಟು 23 ಬಂದಿದೆ. ನನಗೆ 1 ತಿಂಗಳಿತ್ತು, ನಾನು ಒಂದು 50 ಮಾಡಿದ್ದೀನಿ. ಸ್ಕ್ರೀನಿಂಗ್ ಪಾರ್ಟ್ 1 ಡನ್ ಬೈ ವಿಜಯ್ ಕುಮಾರ್. ಬಿಹೇವಿಯರ್ ಸ್ಟೇಟ್ಮೆಂಟ್ ಸೆಲೆಕ್ಟೆಡ್ ನನ್ ಆಫ್ ದಿ ಅಬೋವ್ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಸಸ್ಪೆಕ್ಟೆಡ್ ಡಿಸೇಬಿಲಿಟೀಸ್ ಇನ್ ಪಾರ್ಟ್
ಪಾರ್ಟ್ 1 ನೋ ಡಿಸೇಬಿಲಿಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸ್ಕ್ರೀನಿಂಗ್, ಈ ರೀತಿ ನಾವು ಪ್ರತಿಯೊಂದು ಸಹ ಆ ಒಂದು ಮಗುವಿನ ರಿಪೋರ್ಟು ಏನು ಮಾಡಿದ್ದಾನೆ, ಆ ಒಂದು ಸಂಬಂಧಪಟ್ಟ ವಿಜಯ್ ಕುಮಾರ್ ಅನ್ನೋ ಟೀಚರು ಯಾವ ರೀತಿ ರಿಪೋರ್ಟನ್ನು ಏನು ಸ್ಕ್ರೀನಿಂಗ್ ಮಾಡಿದ್ದಾನೆ, ಆ ಮಗುವನ್ನು ಅಬ್ಸರ್ವ್ ಮಾಡಿ ಅವು ಏನು ಮಾಡಿದ್ದಾನೆ ಅನ್ನೋದನ್ನು ನಾವಿಲ್ಲಿ ರಿಪೋರ್ಟಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ರೀತಿ ನಾವು ಆ ರಿಪೋರ್ಟನ್ನು ನೋಡಿದ ಮೇಲೆ ಈ ಒಂದು ನೋಡಿ ಸರ್ವೆ ರಿಪೋರ್ಟ್ ಡೌನ್ಲೋಡೆಡ್ ಸಕ್ಸಸ್ಫುಲಿ, ನಿಮಗೆ ಎಕ್ಸೆಲ್ ರೂಪದಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಡೌನ್ಲೋಡ್ ಆದಮೇಲೆ ಈ ರೀತಿ ನೀವು ರಿಪೋರ್ಟನ್ನು ನಿಮ್ಮ ಸಂಬಂಧಪಟ್ಟ CRPಗಳ ಗ್ರೂಪ್ಗಳಿಗಾದರೂ ಹಾಕಿ, ನಿಮ್ಮ CRPಗಳಿಗೂ BRPಗಳಿಗಾದರೂ ಕಳಿಸ್ಬೋದು ಸ್ನೇಹಿತರೆ. ಕಳಿಸಿದ ಮೇಲೆ ಈಗ ಮುಖ್ಯವಾದ ಘಟ್ಟ ಇನ್ನೊಂದು ಏನಪ್ಪ ಅಂದರೆ, ನಾನು ಈ ಒಂದು ಸಿಂಗಲ್ ಟೀಚರ್ ಮಾಹಿತಿ ಹೇಳ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಂದು ಮಾಹಿತಿ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ಸ್ ಮೇಲೆ ಟಚ್ ಮಾಡಿದಾಗ ನಾನು ಇಷ್ಟೊತ್ತು ಯಾವ ಸ್ಟೂಡೆಂಟ್ದು ಸ್ಕ್ರೀನಿಂಗ್ ಮಾಡಿದ್ರು ಟೀಚರ್ ವಿಜಯ್ ಕುಮಾರ್ ಅನ್ನೋರು ಅಂದರೆ ಇಲ್ಲಿ ಕ್ಲಾಸ್ 3 ಅನ್ನು ಆಯ್ಕೆ ಮಾಡಿಕೊಂಡೆ. ಇಲ್ಲಿ ವಿದ್ಯಾರ್ಥಿ ಹೆಸರು ಬಂತು, ಆಟೋ ಕ್ಲೋಸ್ಡ್, ನೋ ಅಬ್ಸರ್ವೇಷನ್ ಫೌಂಡ್, ಅಂದರೆ ಆ ವಿದ್ಯಾರ್ಥಿಯಲ್ಲಿ ಏನೂ ಅಬ್ಸರ್ವೇಷನ್ ಕಂಡಿಲ್ಲ. ಸೊ ಅವ್ರಿಗೆ ಈ ಮೇಲಿನ ಯಾವ ಅಂಶಗಳು ಅವ್ರು ಕಂಡಿಲ್ಲ ಅಂತ ನೋ ಅಬ್ಸರ್ವ್ ಫೌಂಡ್ ಹಾಕಿದ್ದೇನೆ. ಸೊ ಈ ರೀತಿ ಮಾಡಿದ್ರು. ಅದ್ರ ಮೇಲೆ ಟಚ್ ಮಾಡಿದಾಗ ಆ ವಿದ್ಯಾರ್ಥಿ ಎಲ್ಲ ಮಾಹಿತಿ ಬರುತ್ತೆ. ಮತ್ತು ಇಲ್ಲೂ ಸಹ ನಾವು ಆ ಒಂದು ಸ್ಕ್ರೀನಿಂಗ್ನ ಹಿಸ್ಟ್ರಿಯನ್ನು ನೋಡ್ಕೋಬೋದು. ನೋಡಿ ಈ ರೀತಿ ಆ ಸ್ಕ್ರೀನಿಂಗ್ ಹಿಸ್ಟ್ರಿ, ಇದು ಟೀಚರ್ಗೆ ಅಲ್ಲಿ ಏನು ತೋರಿಸುತ್ತೋ ಇಲ್ಲೂ ಸಹ ಆ ರೀತಿ ತೋರಿಸುತ್ತೆ ಸ್ನೇಹಿತರೆ. ಈ ರೀತಿ ನಾವು ನಮ್ಮ ಒಂದು ಸಲ ಆ ರಿಪೋರ್ಟನ್ನು ನೋಡ್ಬೋದು ಸ್ನೇಹಿತರೆ. ಈಗ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಕೆಲವು ಶಿಕ್ಷಕರು ಟ್ರಾನ್ಸ್ಫರ್ ಆಗಿರ್ತಾರೆ. ಆ ಟ್ರಾನ್ಸ್ಫರ್ ಆದಮೇಲೆ ಅವ್ರದ್ದು ಏನಾಗಿರುತ್ತೆ ಅಂದರೆ ಮಾಹಿತಿ ಆ ಸಂಬಂಧಪಟ್ಟ ಸ್ಕೂಲ್ಗೆ ಮಾಹಿತಿ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಅಂಥವ್ರದ್ದು ಮಾಹಿತಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ನಾನೀಗ ಓಪನ್ ಮಾಡಿದ್ದೀನಿ, ಟೀಚರ್ ಲಾಗಿನ್ ಓಪನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನೊಂದು ಸ್ಕೂಲಲ್ಲಿ ಈಗ 1 ವರ್ಷದಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ಅಟ್ ಪ್ರೆಸೆಂಟ್ ಇರುವಂಥ ಸ್ಕೂಲಲ್ಲಿ ಆ ಒಂದು ನನ್ನ ಒಂದು ಹೆಸರು ತೋರಿಸ್ತಿಲ್ಲ. ನಾನೇನು ಮಾಡಬೇಕು, ಆ ಸ್ಕೂಲಲ್ಲಿ ನನ್ನ ಹೆಸರು ತೋರಿಸುವಂತೆ ಯಾವ ರೀತಿ ಮಾಡಬೇಕು ಅನ್ನೋದು ನೀವೇನು ಮಾಡಬೇಕು ಸ್ನೇಹಿತರೆ. ಇಲ್ಲಿ ಮೇಲೆ 3 ಅಡ್ಗೆರೆ ಇದೆ, ಇಲ್ಲಾದರೂ ಹೋಗಿ ಇಲ್ಲಿ ಪ್ರೊಫೈಲ್ ಆದರೂ ತೆಗೆದುಕೊಳ್ಳಿ. ಇಲ್ಲಿ ಕೆಳಗಿದೆ ಪ್ರೊಫೈಲ್ ಅಂತ, ಇಲ್ಲಾದರೂ ಅದ್ರ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ಮೇಲೆ ಈ ರೀತಿ ನೋಡಿ ನಮ್ಮ ಒಂದು ಟೀಚರ್ ಪ್ರಶಸ್ತ್ ಅಕೌಂಟ್ ನಂಬರು ಸಹ ಇಲ್ಲೇ ಇರುತ್ತೆ ಸ್ನೇಹಿತರೆ. ಈ ಒಂದು ಟೀಚರ್ದು ಆ ಒಂದು ನೇಮ್ ಕೆಳಗೆ ಇರುತ್ತೆ ಆ ಒಂದು ಪ್ರಶಸ್ತ್ ಅಕೌಂಟ್ ನಂಬರು. ಈಗೇನು ಮಾಡಬೇಕಂದ್ರೆ ಆ ಸ್ಕೂಲ್ ಇನ್ಫಾರ್ಮೇಷನ್ ಅಂತಿದೆ ನೋಡಿ ಇಲ್ಲಿ ಕೆಳಗೆ, ಆ ಸ್ಕೂಲ್ ಇನ್ಫಾರ್ಮೇಷನ್ ಮೇಲೆ ಇಲ್ಲಿ ಚೇಂಜ್ ಅಂತಿದೆ, ನಾಟ್ ಯುವರ್ ಸ್ಕೂಲ್ ಚೇಂಜ್ ಅಂತಿದೆ, ಇಲ್ಲಿ ಟಚ್ ಮಾಡಬೇಕಾಗತ್ತೆ. ಇಲ್ಲಿ ಟಚ್ ಮಾಡಿ ಟೀಚರು ಡೈಸ್ ಕೋಡ್ ಹಾಕಿ ಸೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ಆ ಒಂದು ಯಾರಿಗೂ ಹೋಗುತ್ತೆ, HM ಲಾಗಿನ್ಗೆ ಹೋಗುತ್ತೆ. HM ಲಾಗಿನ್ಗೆ ಹೋದ್ಮೇಲೆ ಅಲ್ಲಿ ನೀವು ಅಪ್ರೂವಲ್ ಕೊಟ್ಟರೆ HM ಇದೇ ಪ್ರಶಸ್ತಿ ಆಪ್ HM ಅಕೌಂಟ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಅಪ್ರೂವ್ ಕೊಡಬೇಕಾಗತ್ತೆ. ಯಾವ ರೀತಿ HM ಲಾಗಿನ್ಗೆ ಹೋಗಿ ಅಪ್ರೂವ್ ಕೊಡಬೇಕನ್ನೋದನ್ನು ಸಹ ನಾನು ಹೇಳ್ತೀನಿ ಸ್ನೇಹಿತರೆ. ಈಗ HM ಲಾಗಿನ್ ಹೋಗೋಣ. HM ಲಾಗಿನ್ಗೆ ಹೋಗೋದ್ರಲ್ಲಿ ನಾವು ಇದು ಮಾಡೋಣ ಸ್ನೇಹಿತರೆ. ಈಗ ನಾನು HM ಲಾಗಿನ್ಗೆ ಹೋಗ್ತಾ ಇದ್ದೀನಿ. ಸೊ HM ಲಾಗಿನ್ಗೆ ಹೋದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮ್ಯಾನೇಜ್ ಟೀಚರ್ ಅಂತಿದೆ. ಅಲ್ಲಿ ನಾನು ಚೇಂಜ್ ಆಫ್ ಸ್ಕೂಲ್ ಅಂತ ಆಪ್ಷನ್ ಕೊಟ್ಟನಲ್ಲ, ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಬಂದಾಗ ಇಲ್ಲಿ ಪೆಂಡಿಂಗ್ ಅಂತಿದೆ ಅಲ್ಲ ಸ್ನೇಹಿತರೆ, ಈ ಪೆಂಡಿಂಗಲ್ಲೇ ಆ ಹೆಸರು ತೋರಿಸುತ್ತೆ. ನೀವೇನಾದರೂ ಅಲ್ಲಿ ನಿಮ್ಮ ಟೀಚರ್ ಆದವರು ಅಲ್ಲೇನಾದರೂ ನನ್ನ ಸ್ಕೂಲ್ ಇದಲ್ಲ, ನಂದು ಈ ಸ್ಕೂಲ್ ಅಂತ ಅಡ್ರೆಸ್ ಹಾಕಿದರೆ ನಿಮ್ಮ ಸಂಬಂಧಪಟ್ಟ ಆ ಪ್ರೆಸೆಂಟ್ ನೀವಿರೋಂಥ HMಗೆ ಇಲ್ಲಿ ಪೆಂಡಿಂಗ್ ಇಲ್ಲೇ ಆಪ್ಷನ್ ಬರುತ್ತೆ. ಇಲ್ಲಿ ಅಕ್ಸೆಪ್ಟೆಡ್, ಇಲ್ಲಿ ಆಲ್ರೆಡಿ ನಾನು ಅಕ್ಸೆಪ್ಟ್ ಮಾಡಿರೋದು ಇದು ತೋರಿಸ್ತೈತೆ. ಸೊ ಇಲ್ಲಿ ಪೆಂಡಿಂಗಲ್ಲಿ ಬರುತ್ತೆ. ಇಲ್ಲ ನೀವೇನು ಮಾಡಬೇಕು, ಅಪ್ರೂವ್ ಕೊಡಬೇಕಾಗತ್ತೆ ಸ್ನೇಹಿತರೆ. ನನ್ನಲ್ಲಿ ಯಾವುದು ಆ ರೀತಿ ಇಲ್ಲ, ಈಗ ಮಾಡಿ ತೋರ್ಸೋಕ್ಕೂ ಆಗಲ್ಲ. ನಾನು ಈ ರೀತಿ ಬರುತ್ತೆ ಅಂತಲೇ ಹೇಳ್ತಾ ಇದ್ದೆ. 100% ಇಲ್ಲಿ ಬರುತ್ತೆ ಸ್ನೇಹಿತರೆ. ಪ್ರಶಸ್ತ್ ಅಕೌಂಟ್ ಬೇಕಾದರೆ ಮತ್ತೆ ನೀವು ಇನ್ನೊಂದು ಮಾಹಿತಿ ಸ್ನೇಹಿತರೆ, ಪ್ರಶಸ್ತ್ ಅಕೌಂಟ್ ಬೇಕಂದರೆ ಎಲ್ಲರದ್ದು ಅವರವರ ಪ್ರೊಫೈಲಲ್ಲೇ ಇರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಪ್ರೊಫೈಲ್ ಹೆಸರಿದೆ, ಮತ್ತು ಹೆಡ್ ಟೀಚರ ಪ್ರಿನ್ಸಿಪಾಲ್ ಅಂತಿದೆ, ಇಲ್ಲಿ ಅಕೌಂಟ್ ನಂಬರ್ ಇದೆ. ಸಿಂಗಲ್ ಟೀಚರ್ ಆಗಿರೋರ್ಗೆ ಒಂದೇ ಇರುತ್ತೆ ಸ್ನೇಹಿತರೆ, ಅವರು ಇದು ಚೇಂಜ್ ಮಾಡ್ಕೊತಾ ಇರ್ಬೋದು ಅಷ್ಟೇ, ಅವರ ಒಂದು ಯಾವ ರೀತಿ ಅಂತ. ಮತ್ತು ಇಲ್ಲಿ ಪ್ರೊಫೈಲ್ ಫೋಟೋನು ಸಹ ಚೇಂಜ್ ಮಾಡ್ಬೋದು, ಟೇಕ್ ಎ ಪ್ರೊಫೈಲ್ ಅಥವಾ ಚೂಸ್ ಫ್ರಮ್ ಗ್ಯಾಲರಿ ಅಂತಿದೆ. ಸೊ ನೀವು ಗ್ಯಾಲರಿಯಲ್ಲೂ ಸಹ ಈ ಒಂದು ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು. ನಾನೀಗ ನನ್ನ ಫೋಟೋವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಫೋಟೋವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಅಪ್ಲೋಡ್ ಆಗುತ್ತಂತನೂ ಸಹ ನೋಡ್ಬೋದು. ಇಲ್ಲಿ ನೀವು ಈ ರೀತಿ ಅಪ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ವಿಚಾರ ಏನಪ್ಪ ಅಂದರೆ, ಈಗ ಮುಖ್ಯವಾಗಿ ಸಿಂಗಲ್ ಟೀಚರ್ ಇರೋರಿಗೆ ಏನು ಸಮಸ್ಯೆ, ಯಾವ ರೀತಿ ಸಿಂಗಲ್ ಟೀಚರ್ ಇರೋರು ಯಾವ ರೀತಿ ಇದು ಮಾಡಬೇಕು ಅನ್ನೋದು ಸ್ನೇಹಿತರೆ. ಮುಖ್ಯವಾಗಿ ಈ ಸಿಂಗಲ್ ಟೀಚರ್ ಇರೋರು ಏನಂದರೆ 2 ಸಲ ಸಪ್ರೇಟಾಗಿ ಲಾಗಿನ್ ಆಗಿರಬೇಕು. ಒಂದು ಏನಾಗಬೇಕಪ್ಪ ಅಂದ್ರೆ ಲಾಗಿನ್ ಆಗಿರ್ತೀರಿ. ಈಗ ನಂದು ನೋಡಿ ಸ್ನೇಹಿತರೆ, ಇಲ್ಲಿ ನಂದು ಓಪನ್ ಆಗಿದೆ. ಇಲ್ಲಿ ಮೇಲೆ ವಿಜಯ್ ಕುಮಾರ್ ಅಂತಿದೆ, ಹೆಡ್ ಟೀಚರ್ ಆರ್ ಪ್ರಿನ್ಸಿಪಾಲ್ ಅಂತಿದೆ. ಇದ್ರ ಮೇಲೆ ಟಚ್ ಮಾಡ್ತೀನಿ. ನಂದು ಏನಾಗತ್ತಪ್ಪ ಅಂದರೆ, ಇದ್ರ ಮೇಲೆ ಟಚ್ ಮಾಡಿದಾಗ ನನಗೆ ಈ ರೀತಿ ಬರುತ್ತೆ, ಟೀಚರ್ GLPS ದಿನ್ನಳ್ಳಿ, ಹೆಡ್ ಟೀಚರ್ GLPS ದಿನ್ನಳ್ಳಿ, ಸ್ಪೆಷಲ್ ಎಜುಕೇಟರ್ ಅಂತ. ನಾನೀಗ ಮತ್ತೆ ಟೀಚರ್ ಆಗಿ ಲಾಗಿನ್ ಆಗಬೇಕು. ಟೀಚರ್ ಆಗಿ ಲಾಗಿನ್ ಆಗಬೇಕಂದ್ರೆ ಅಲ್ಲಿ ಟಚ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಂದು ಟೀಚರ್ ಲಾಗಿನ್ ಓಪನ್ ಆಗುತ್ತೆ ಸ್ನೇಹಿತರೆ. ಮತ್ತು ನಾನು ಟೀಚರ್ ಲಾಗಿನ್ನಿಂದ ಎಲ್ಲ ಕೆಲಸ ಮಾಡಿದ್ಮೇಲೆ ಹೆಡ್ ಟೀಚರಲ್ಲಿ ಏನಾದರೂ ಕೆಲಸ ತಗೋಬೇಕಂದ್ರೆ ಅಲ್ಲೇ ಮತ್ತೆ ಮೇಲೆ ಟಚ್ ಮಾಡಿ ಹೆಡ್ ಟೀಚರ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಡಿ ಸ್ನೇಹಿತರೆ. ನಿಮ್ದು ಹೆಡ್ ಟೀಚರ್
ಟೀಚರ್ ಆಗಿ ಇಲ್ಲಿ ಆಯ್ಕೆ ಆಗುತ್ತೆ. ಇದು ಯಾರಂದರೆ ಏಕೋಪಾಧ್ಯಾಯ ಶಾಲೆ ಶಿಕ್ಷಕರಿಗೆ ಮಾತ್ರ ಈ ಪಾಯಿಂಟ್ ಹೇಳಿದ್ದು ನಾನು ಸ್ನೇಹಿತರೆ. ಇದುವರೆಗೂ ಏಕೋಪಾಧ್ಯಾಯ ಶಾಲೆ ಇರಲಿ, ಸ್ಪೆಷಲ್ ಎಜುಕೇಟರ್ ಅವರೇ ಸ್ಪೆಷಲ್ ಎಜುಕೇಟರ್ ಇದ್ದರು ಅವ್ರಿಗೆ ಇದು ಆಗತ್ತೆ ಸ್ನೇಹಿತರೆ. ಈ ರೀತಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ಪ್ರತಿಯೊಂದು ಮಾಹಿತಿಯನ್ನು ಆಲ್ಮೋಸ್ಟ್ ನಾನು ಯಾವ ರೀತಿ ಪ್ರಶಸ್ತಿ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅದು ಸಪ್ರೇಟಾಗಿ ನೋಡ್ಕೊಳ್ಳಿ. ಅದನ್ನು ಯಾವ ರೀತಿ ಡಿಜಿಲಾಕರ್ ಕನೆಕ್ಟ್ ಕೊಟ್ಕೋಬೇಕಂತಲೂ ಹೇಳಿದ್ದೀನಿ. ಮತ್ತೊಂದು ಮಾಹಿತಿ ಏನಂದರೆ, ಇನ್ನೊಂದು ಸ್ನೇಹಿತರೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಡಿಜಿಲಾಕರ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಪ್ರಶಸ್ತಿ ಆ್ಯಪ್ನ ಕ್ರಿಯೇಟ್ ಮಾಡುವಾಗಂತ. ಅದನ್ನು ಸಹ ನಾನು ಹೇಳಿದ್ದೀನಿ, ಅದನ್ನು ಸಹ ನೀವು ನೋಡ್ಕೋಬೋದು. ಮತ್ತು ಯಾವ ರೀತಿ ನಾವು ಟೀಚರ್ ಅಸೈನ್ ಮಾಡಬೇಕು, ಸ್ಟೂಡೆಂಟ್ನ ಇನ್ವೈಟ್ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಸ್ಕ್ರೀನಿಂಗ್ ಮಾಡ್ಕೋಬೇಕು, ಸ್ಕ್ರೀನಿಂಗ್ ಮಾಡ್ಕೊಂಡ್ಮೇಲೆ ಒಂದು ವೇಳೆ ಟೀಚರ್ದು ಸ್ಕೂಲ್ ಚೇಂಜ್ ಆಗಿದ್ದರೆ ಆ ಸ್ಕೂಲ್ ಮಾಹಿತಿಯನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಮತ್ತು ಏಕೋಪಾಧ್ಯಾಯ ಶಾಲೆಯಲ್ಲಿ HM ಮತ್ತು ಅಸಿಸ್ಟೆಂಟ್ ಒಬ್ಬರೇ ಆಗಿದ್ದರೆ ಅವ್ರದ್ದು ಯಾವ ರೀತಿ ಅಕೌಂಟ್ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ವಿವರವಾಗಿ ಹೇಳಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.